ಮಾತಾಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ವೆಂಕಟರಮಣಪ್ಪ ಅವರು ಇದ್ದಾರೆ. ಅವರು ಪಟೇಲ್ ಗುಲ್ಲಪ್ಪ ಶಾಲೆ ಅಂತ ಇದೆ ಮೈಸೂರು ರಸ್ತೆಯಲ್ಲಿ. ಅಲ್ಲಿ ವಿಜ್ಞಾನದ ಮೇಸ್ಟ್ರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ಶಾಲೆಗಳಲ್ಲಿ ಇದನ್ನು ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಭಾಳ ಅದ್ಭುತವಾದಂಥ ವಿಜ್ಞಾನದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿರುವಂಥ ವೆಂಕಟರಮಣಪ್ಪ ಅವರು ಈಗ ನಿಮ್ಮನ್ನು ಕುರಿತು ಅನೇಕ ವಿಚಾರಗಳನ್ನ ಈ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಗೆ ನಮ್ಮ ವೇದಿ ಮೂಲಕ ಪ್ರೆಸೆಂಟ್ ಮಾಡ್ತಾರೆ. ಮಕ್ಕಳೇ ದಯವಿಟ್ಟು ಎಲ್ಲ ಸೈಲೆಂಟ್ ಆಗಿರಬೇಕು. ಯಾವುದೇ ಕಾರಣಕ್ಕೆ ಮಾತಾಡಿದ್ರೆ ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಅದು ಬೇಕಾದ್ರು ಅದಕ್ಕೆ ಶಾಲೆಗೂ ಗೌರವ ಬರಬೇಕು, ಬಂದವರು ಕೂಡ ಖುಷಿಯಾಗಿ ಹೋಗ್ಬೇಕು, ಆ ರೀತಿ ನಡ್ಕೋಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜ್ಞಾನ ವಿಜ್ಞಾನ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಧರ್ ಸರ್ ಅವರೇ, ಈ ಶಾಲೆಯ ಸೆಕ್ರೆಟರಿ ಆದಂಥ ಸತೀಶ್ ಸರ್ ಅವರೇ ಹಾಗೂ ಸಹೋದ್ಯೋಗಿನಿದ್ರೆ, ನಾನು ಇದಕ್ಕೆ ಹೋದ ಮೊದಲು PPTಗೆ ಹೋದ ಮೊದಲು ಒಂದು ಸಣ್ಣ ಕಥೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಮುಗಿಸಿ ಇಂಡಿಯಾಗೆ ಬಂದಾದ್ಮೇಲೆ ಭಾರತದ ಯುವಕರನ್ನ ಉತ್ತೇಜಿಸೋದಕ್ಕೋಸ್ಕರ, ಮೋಟಿವೇಟ್ ಮಾಡೋದಕ್ಕೋಸ್ಕರ 2 ಕಥೆಗಳನ್ನ ಹೇಳ್ತಾ ಇದ್ರು. ಇವತ್ತು ಒಂದು ಕಥೆಯನ್ನು ನೋಡೋಣ. ನೆಪೋಲಿಯನ್ ಬೋನಪಾರ್ಟಿ ಕೇಳಿದಿರಲ್ವಾ? ನೆಪೋಲಿಯನ್ ಬೋನಪಾರ್ಟಿನ ನಿಮ್ಮ ಸೋಷಿಯಲ್ ವಿಲನ್ ರೀತಿಯಲ್ಲಿ ಗುರುತಿಸಿದೆ, ಆದ್ರೆ ಸ್ವಾಮಿ ವಿವೇಕಾನಂದರು ಅವ್ರನ್ನ ವೀರೋ ರೀತಿಯಲ್ಲಿ ಗುರುತಿಸಿದ್ದಾರೆ. ಅಂದ್ರೆ ಏನೋ ಒಂದು ಕ್ವಾಲಿಟೀಸ್ ಇರ್ಬೇಕಲ್ಲ, ನೋಡೋಣ. ನೆಪೋಲಿಯನ್ ಬೋನಪಾರ್ಟಿ ಒಬ್ಬ ಇತ್ತಂಡವಾದಿ ಅಂದ್ರೆ ಏನು ಅಂದ್ರೆ, ಹಿಂಗ್ ಆಗ್ಬೇಕು ಅಂದ್ರೆ ಹೀಗೆ ಆಗ್ಬೇಕು, ಇಷ್ಟೊತ್ತಾಗ್ಬೇಕು ಅಂದ್ರೆ ಇಷ್ಟೊತ್ತಿಗೆ ಆಗ್ಬೇಕು, ಆ ರೀತಿಯಲ್ಲಿ ಇರುವಂತ ವ್ಯಕ್ತಿ. ಅವ್ನು ಹೇಳ್ದಂಗೆ ಆಗ್ಬೇಕು ಅನ್ನೋ ತರ ಸರ್ವಾಧಿಕಾರ. ಒಬ್ಬ ಮೆಸೇಜ್ ಅನ್ನ ಕಲ್ತ್ಬಿಟ್ಟು ಬ್ರಿಟನ್ ಮೇಲೆ ಇಂಥ ದಿನ ಯುದ್ಧ ಮಾಡ್ತೀವಿ, ಮೆಸೇಜ್ ಅನ್ನ ಕೊಟ್ಬಿಟ್ಟು ಬರುವ ಅಂತ ಕಳ್ತಾರೆ. ಆ ಮೆಸೆಂಜರ್ ಹೋಗ್ಬಿಟ್ಟು ಅಬ್ಸರ್ವ್ ಮಾಡ್ತಾನೆ. 2 ಲಕ್ಷ ಸೈನಿಕರು ಇರ್ತಾರೆ, ಎಲ್ಲರೂ ಮಾಡರ್ನ್ ವೆಪನ್ಸ್ ಇರ್ತವೆ, ತುಂಬಾ ಡಿಸಿಪ್ಲಿನ್ ಆಗಿರುವಂತ ಸೈನ್ಯ ಇರುತ್ತೆ. ಅವ್ನು ಗೊತ್ತಾಗ್ತದೆ, ನಾವು 1 ಲಕ್ಷ ಸೈನಿಕರು ಬಂದು ಇವ್ರ ಮೇಲೆ ಯುದ್ಧ ಮಾಡಿದ್ರೆ ನಾವು ಗೆಲ್ಲಲ್ಲ ಅಂತ ಗೊತ್ತಾಗುತ್ತೆ. ಮೆಸೇಜ್ ಪಾಸ್ ಮಾಡಲ್ಲ, ವಾಪಸ್ ಬಂದ್ಬಿಡ್ತಾರೆ. ನೆಪೋಲಿಯನ್ ಬೋನಪಾರ್ಟಿ ಕೇಳ್ತಾನೆ, ಮೆಸೇಜ್ ಅನ್ನ ಪಾಸ್ ಮಾಡಿದ್ದೀವಿ, ಇಲ್ಲೆಲ್ಲ ಮಾಡಿಲ್ಲ. ಅವ್ರು 2 ಲಕ್ಷ ಸೈನಿಕರು ಇದ್ದಾರೆ, ನಾವು 1 ಲಕ್ಷ ಸೈನಿಕರು ಇದ್ದೀವಿ. ಅವ್ರ ಹತ್ರ ಮಾಡರ್ನ್ ವೆಪನ್ಸ್ ಇದೆ, ನಮ್ಮ ಹತ್ರ ಯಾವುದೋ ಆತಂಕ ವೆಪನ್ಸ್ ಇದೆ. ಇದರಿಂದ 1 ಲಕ್ಷ ಸೈನಿಕರು 2 ಲಕ್ಷ ಸೈನಿಕರ ಮೇಲೆ ಯುದ್ಧ ಮಾಡಿ ಗೆದ್ದಿರುವಂತ ಇತಿಹಾಸ ಇಲ್ಲ. ಅದರಿಂದ ಯುದ್ಧಕ್ಕೆ ಮುಂದುವರಿಯೋದು ಬೇಡ. ಹೋಗ್ತಾರೆ, ಈಗ ಮೆಸೇಜ್ ಪಾಸ್ ಮಾಡ್ಲೇಬೇಕಲ್ವಾ? ಹೋದ ಮೆಸೇಜ್ ಅನ್ನ ಪಾಸ್ ಮಾಡ್ಬಿಟ್ರು, ಯುದ್ಧ ನಡೀತು. 2 ಲಕ್ಷ ಸೈನಿಕರ ಮೇಲೆ ಯುದ್ಧ ಮಾಡೋದು ಕಷ್ಟ, ಸೋತೋಗ್ಬಿಟ್ರು. ನೆಪೋಲಿಯನ್ ಬೋನಪಾರ್ಟಿನ ಲೈವ್ ಆಗಿ ಕ್ಯಾಪ್ಚರ್ ಮಾಡ್ಬಿಟ್ಟು, ಜೀವಂತವಾಗಿ ಕ್ಯಾಪ್ಚರ್ ಮಾಡ್ಬಿಟ್ಟು ಒಂದು ಸೆಲ್ಲಲ್ಲಿ ಇಬ್ರು ಕೈದಿನ ಇಟ್ಟಿದ್ರು. ಮೊನ್ನೆ ರಾಗಿಣಿ ಸಂಜನ ಇಬ್ರು ಒಂದೇ ಸೆಲ್ಲಲ್ಲಿ ಇಟ್ಟಿರ್ಲಿಲ್ವಾ? ಆ ರೀತಿಯಲ್ಲಿ ಇವರು ನೆಪೋಲಿಯನ್ ಬೋನಪಾರ್ಟಿ, ಇನ್ನೊಬ್ಬ ಕೈದಿ. ಕೋರ್ಟ್ ಇವತ್ತು ಡಿಸೈಡ್ ಮಾಡ್ತು, ಸ್ಟಾರ್ಟ್ ಮಾಡೋಣ. ಕ್ಯಾನ್ಸರ್ದು ಈ ಎವ್ರಿ ಇಯರ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ತೆಗೆದುಕೊಂಡ್ರೆ 10% ಅಷ್ಟು ರೋಗಿಗಳು ಹೆಚ್ಚಿಗೆ ಆಗ್ತಿದ್ದಾರೆ. ಇನ್ನೊಂದು 2 ವರ್ಷದಲ್ಲಿ ಏನಾಗ್ಬೋದು ಅಂದ್ರೆ, ಹಾಸ್ಪಿಟಲ್ಗಳಲ್ಲಿ ಸ್ಪೇಸಸ್ ಸಿಕ್ತಂಗೆ ಆಗ್ಬಿಡ್ಬೋದು. ಆ ಲೆವೆಲ್ಗೆ ಕ್ಯಾನ್ಸರ್ ಹೋಗ್ತಾ ಇದೆ. ಒಂದಷ್ಟು ಕಂಟ್ರೋಲ್ ಮಾಡೋದಕ್ಕೆ, ಒಂದಷ್ಟು ಅದನ್ನ ಅವಾಯ್ಡ್ ಮಾಡೋದಕ್ಕೆ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರಲ್ಲ, ಆ ತರ ಸಾಧ್ಯತೆ ಇದೆ. ಅದು ಇವಾಗಿಂದಲೇ ಕಲಿತಾ ಹೋಗ್ಬೇಕು. ನಾವು ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಕ್ಯಾನ್ಸರ್ ಲಕ್ಷಣ ಏನು, ಯಾವ್ಯಾವ ರೀತಿ ಇದೆ, ಅಷ್ಟನ್ನ ಇದರೊಳಗೆ ನೋಡಿ. ಕ್ಯಾನ್ಸರ್ ಅನ್ನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆಂಕಾಲಜಿಸ್ಟ್ ಅಂತ ಕರೀತಾರೆ. ಬೇರೆ ಆಂಕಾಲಜಿಸ್ಟ್ ಇರ್ತಾರೆ. ಈಗ ಪೇಡಿಯಾಟ್ರಿಕ್ ಆಂಕಾಲಜಿಸ್ಟ್ ಮಕ್ಕಳನ್ನ ನೋಡ್ಕೊಳ್ತಾರೆ, ಗೈನಿಕ್ ಆಂಕಾಲಜಿಸ್ಟ್ ಇರ್ತಾರೆ, ಅವರ ಲೇಡೀಸ್ ಪ್ರಾಬ್ಲಮ್ಸ್ ನೋಡ್ಕೊಳ್ತಾರೆ, ಕೀಮೋ ಆಂಕಾಲಜಿಸ್ಟ್, ರೇಡಿಯೇಷನ್ ಆಂಕಾಲಜಿಸ್ಟ್, ಈ ತರ ಬೇಕಾದಷ್ಟು ಇರ್ತಾರೆ. ಒಟ್ಟಾರೆ ಕ್ಯಾನ್ಸರ್ ಅಧ್ಯಯನಕ್ಕೆ ಏನಿದೆ ಕರಿತೀವಿ, ಆಂಕಾಲಜಿ. ಕ್ಯಾನ್ಸರ್ ಅನ್ನೋ ಪದನ ಇವತ್ತು ಬಳಸ್ತಾರೆ ನಾವು, ಹಿಪೋಕ್ರೇಟಿಸ್ ಅವತ್ತೇ ಬಳಸಿದ್ರು. ಹಿಪೋಕ್ರೇಟಿಸ್ ಅನ್ನೋರು ಯಾರು ಅಂದ್ರೆ ಒಬ್ರು ವೈದ್ಯರು, ಡಾಕ್ಟರ್. ಇವ್ರನ್ನ ಫಾದರ್ ಆಫ್ ಮೆಡಿಸಿನ್ ಅಂತ ಕರೀತಾರೆ. ಓಕೆ, ಅವತ್ತೇ ಕ್ಯಾನ್ಸರ್ ಅನ್ನೋ ಪದವನ್ನು ಬಳಸಿದ್ರು. ನಾವು ಎವ್ರಿ ಇಯರ್ ನಾವು ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಣೆ ಮಾಡ್ತೀವಿ. ಯಾವತ್ತು ಮಾಡ್ತೀವಿ? February 4th ಮಾಡ್ತೀವಿ. ಓಕೆ, ನಮ್ಮಲ್ಲಿ 2 ರೀತಿ ಸರಿ ಡಿವಿಷನ್ ಇದೆ. ನಿಮಗೆ ಸೈನ್ಸ್ ಟೀಚರ್ ಹೇಳ್ತಾರೆ, ಒಂದು ಮೈಟೋಸಿಸ್, ಇನ್ನೊಂದು ಮಿಯೋಸಿಸ್. ಮೈಟೋಸಿಸ್ ಅಲ್ಲಿ ಏನಾಗುತ್ತೆ, ಒಂದ್ ಸೆಲ್ ಇರೋದು ಎಷ್ಟಾಗಬೇಕು ಡಿವೈಡ್ ಆಗಿ, ಮೆಚೂರ್ಡ್ ಸೆಲ್ ಏನಾಗಬೇಕು, 2 ಸೆಲ್ ಆಗಬೇಕು. ಕರೆಕ್ಟ್ ಆಗಿ ಸೆಲ್ ಡಿವಿಷನ್. ಇಲ್ಲಿ 2, 3 ಆಗೋಗ್ಬಿಡುತ್ತೆ, 4, 5 ಆಗೋಗ್ಬಿಡುತ್ತೆ. ಅಬ್ನಾರ್ಮಲ್ ಮೈಟೋಸಿಸ್ ಸೆಲ್ ಡಿವಿಷನ್ ಏನಾಗುತ್ತೆ ಅಂತಂದ್ರೆ ಕ್ಯಾನ್ಸರ್ ಆಗಿ. ಅಸಮರ್ಪಕ ಮೈಟೋಸಿಸ್ ಕೋಶ ವಿಭಜನೆಯಿಂದ ಕ್ಯಾನ್ಸರ್.
ಒಂದಿರೋದು ಎರಡಾದ್ರೂ ಏನು ತೊಂದರೆ ಇಲ್ಲ. ನಾವು ಬಿಡ್ತಾ ಹೋಗ್ತಾ ಇದೀವಿ. ನೀವು ಊಟಕ್ಕೆ ಒಂದು 2.5-3 kg ಇದ್ರಿ, ಇವಾಗ ತೂಕ ಹಾಕಿದ್ರೆ 50 kg ಕೊಡ್ತೀರಾ ಅಂತ ಇಟ್ಕೊಳ್ಳೋಣ. ಹಂಗಾಗಬೇಕು ಅಂದ್ರೆ ಒಂದಿರೋದು ಎರಡು ಹಿಂಗಾಗಿ ಆಗಿರೋದು ಮೆಟಾಸಿಸ್ಟಲ್ ಡಿಸೀಸ್. ಅದು ಜಾಸ್ತಿ ಆದ್ರೆ ಕ್ಯಾನ್ಸರ್ ಆಗ್ಬಿಡುತ್ತೆ, ಅನಿಯಂತ್ರಣ ಆಗ್ಬಿಡುತ್ತೆ. ಆ ಕೆಟ್ಟೋಗಿರೋ ಜೀವಸಕ್ಕೆ ಏನಂತ ಕರೀತಾರೆ, ಮೆಟಾಸ್ಟಾಲಿಕ್ ಸೆಲ್ ಅಂತ ಕರೀತೀವಿ. ಕೆಟ್ಟೋಗಿರೋ ಜೀವಕೋಶ. ಒಂದು ಮಾವಿನ ಹಣ್ಣು ಉಳುಕ ಆಗಿದೆ ಅಂತ ಇಟ್ಕೊಳ್ಳಿ. ಉಳುಕ ಒಂದು ಸ್ವಲ್ಪನೇ ಇದ್ದಾಗ ಅದನ್ನ ತೆಗೆದಾಕ್ಬಿಟ್ಟು 90% ಉಪಯೋಗಿಸ್ಬೋದು. ಹಾಗೆ ಬಿಟ್ಬಿಟ್ಟು ಉಳುಕ ಏನಾಗುತ್ತೆ, ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಹಂಗೆ ಕ್ಯಾನ್ಸರ್ ಅಷ್ಟೇ, ಈ ತರ ಒಂದ್ ಕಡೆ ಕಾಣಿಸ್ಕೊಂಡು ಅಂದ್ರೆ ಸ್ಪ್ರೆಡ್ ಮಾಡ್ತಾ ಹೋಗುತ್ತೆ. ಪ್ಲಾಸ್ಟಿಕ್ ನೋಡಿ ಎಲ್ಲಿಗೂ ಅದು ಡಿಸ್ಪೋಸ್ ಮಣ್ಣಾಗ ಸಾಯಿ ಪೊಲ್ಯೂಷನ್ ಆಗುತ್ತೆ, ಸಮುದ್ರ ಹೋಗ್ತಾ ಸುನಾಮಿ ಬರುತ್ತೆ, ಪ್ರಾಣಿಗಳಿಗೆ ಇದೆಲ್ಲ. ಅದಕ್ಕೋಸ್ಕರ 2022 ಜುಲೈ 1ನೇ ತಾರೀಕು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡು ಸಮುದ್ರ ಯೂಸೇಜ್ ಪ್ಲಾಸ್ಟಿಕ್ ಅನ್ನು ಇದಾದ್ರೆ ಏನೋ ಬ್ರೈನ್ ಆಗಲ್ಲ. ಬ್ರೈನ್ ಹೆಂಗಿರುತ್ತೆ ಅಂದ್ರೆ ಬೆಟ್ಟೆ ಮುಂದೆ ಇರುತ್ತೆ. ಬ್ರೈನ್ ಆಪರೇಷನ್ ಮಾಡೋದಕ್ಕೆ ಡಾಕ್ಟ್ರೇ ಮುಂದೆ ಬರಲ್ಲ, ಕಾರಣ ಆದಷ್ಟು ಮೆಡಿಸಿನ್ ಅಲ್ಲೇ ಯೂಸ್ ಮಾಡೋದಕ್ಕೆ ಹೋಗ್ತಾರೆ. ಆಗಲೇ ನೆಕ್ಸ್ಟ್ ಸ್ಟೇಜ್ ಮಾತ್ರ ಕೀಮೋಥೆರಪಿನಲ್ಲಿ ಏನ್ ಮಾಡ್ತೀವಿ ಅಂದ್ರೆ 10% 90% ಒಳಗಿದೆ, 10% ಇರ್ತಾವಲ್ಲ ಬ್ಲಡ್ ಅಲ್ಲಿ ಆಪ್ಟಿಮೋಲಿಸಿನ್ ಡಿ ಕೆಮಿಕಲ್ ಸೇರಿಸಿ ಆ ಸತ್ತೋಗಿರುವಂತ ಕೆಟ್ಟ ಜೀವಕೋಶಗಳು ಇರ್ತಾವಲ್ಲ, ಡೆಸ್ಟ್ರಾಯ್ ಮಾಡುವಂತ ಮೆಟಾಸ್ಟಾಲಿಕ್ ಸೆಲ್ಸ್, ಅವ್ರು ಮಾತ್ರ ಡೆಸ್ಟ್ರಾಯ್ ಮಾಡ್ತಾರೆ. ಇಟ್ ಡೆಸ್ಟ್ರಾಯ್ಸ್ ಓನ್ಲಿ ಮೆಟಾಸ್ಟಾಲಿಕ್ ಸೆಲ್ಸ್. ನಾರ್ಮಲ್ ಸೆಲ್ಸ್ ಏನು ತೊಂದರೆ ಕೊಡಲ್ಲ. ಅವಾಗಲೇ ಕ್ಯಾನ್ಸರ್ ಆಗೋಗಿ ಹೇರ್ ಫಾಲ್ ಆಗುತ್ತೆ, ಮಾಡಿದಾರಲ್ಲ, ಕಪ್ಪು ಆಗುತ್ತೆ, ಹೇರ್ ಫಾಲ್ ಆಗುತ್ತೆ, ಅವಾಗಲೇ ಕಿಮೋ ಅಂತ ಕೊಡ್ತಾರೆ. ಆಮೇಲೆ ಎಲ್ಲರಿಗೂ ಇದೇ ಪ್ಲಾನ್ ಇಂದ ಬರೋಕ್ಕಾಗಲ್ಲ, ಒಬ್ಬೊಬ್ರಿಗೂ ಇಂಡಿವಿಜುವಲ್ ಪ್ಲಾನ್ ಮಾಡಬೇಕು. ಯಾವ ಕ್ಯಾನ್ಸರ್ ಯಾವ ಹಂತದಲ್ಲಿ ಮೇಲೆ ಪ್ಲಾನ್ ಮಾಡಬೇಕು. ಕ್ಷೇತ್ರದಲ್ಲಿ ನಿರಂತರವಾಗಿ ಚಟುವಟಿಕೆ ಮಾಡ್ತಾ ಇದೆ. ನೀವು ಇನ್ಮೇಲೆ ವಿಜ್ಞಾನವನ್ನ ಜಾಸ್ತಿ ಓದ್ಕೋಬೇಕು. ವಿಜ್ಞಾನವನ್ನು ಜಾಸ್ತಿ ಓದ್ಕೊಂಡ್ರೆ ಪ್ರೈಸು, ಸರ್ಟಿಫಿಕೇಟು, ಸ್ಕಾಲರ್ಶಿಪ್ಸು ಎಲ್ಲ ಸಿಗುತ್ತೆ. ಇದು ರಾಜ್ಯ ಮಟ್ಟದ ಒಂದು ಸಂಸ್ಥೆ. ಇದು ಈಗ ನಮ್ಮ ನಾಶನನ್ ಅವರು ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾಗಿ ಇಡೀ ಬೆಂಗಳೂರಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಧ್ಯಕ್ಷರನ್ನು ಮಾಡಿ ಅಲ್ಲಿ ನಿರಂತರವಾಗಿ ಚಟುವಟಿಕೆ ನಡೀತಾ ಇದೆ. ಇದು ಜ್ಞಾನಕ್ಕೋಸ್ಕರ ಮಾತ್ರ. ಇಲ್ಲಿ ನಾವು ಯಾರು ಜಾತಿ ಬಗ್ಗೆ, ಇನ್ನೊಂದು ಬಗ್ಗೆ, ಕೋಮುವಾದದ ಬಗ್ಗೆ, ಇದ್ರ ಬಗ್ಗೆ ಯಾವುದು ಮೋಟಿವೇಶನ್ ಇಲ್ಲ. ಬರೀ ಜ್ಞಾನ ಮತ್ತು ವಿಜ್ಞಾನ ಅದು ಸಂಬಂಧಪಟ್ಟಂತೆ ನಿರಂತರವಾಗಿ ಚಟುವಟಿಕೆ ಮಾಡ್ತಾ ಇದ್ದೀವಿ. ಈ ಉಪನ್ಯಾಸ ನಡೆದಿದೆ. ಈ ಉಪನ್ಯಾಸದ ಬಗ್ಗೆ ಪ್ರಾಂಶುಪಾಲರು ಅವರು ಒಂದೆರಡು ಮಾತಾಡಬೇಕು, ಆಮೇಲೆ ಮಕ್ಕಳಿಗೆ ಅಂತ ಎಲ್ಲ ಗಣ್ಯರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಬಿಕಾಸ್ ತುಂಬ ವಿಷಯಗಳನ್ನು ಹೇಳಿಕೊಟ್ಟಿದ್ದಾರೆ. ನಮ್ಮ ಮಕ್ಕಳಿಗೆ ಪ್ರತಿಯೊಂದು ವಿಷಯನೂ ತುಂಬ ಯೂಸ್ಫುಲ್ ಆಗಿರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಶಿವಕುಮಾರ್ ಸರ್ ಇದನ್ನು ಅರೇಂಜ್ ಮಾಡಿರೋದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಸ್ವಾಗತ ಮಕ್ಕಳ ಪರವಾಗಿ ಮತ್ತು ಶಾಲೆ ಪರವಾಗಿ. ಬಟ್ ತುಂಬ ಅದ್ಭುತವಾದ ಕಾರ್ಯಕ್ರಮ. ಅದ್ಭುತ ಅನ್ನೋದಕ್ಕಿಂತ ಒಂದು ಭವಿಷ್ಯದಲ್ಲಿ ಏನು ಅಡಚಣೆ ಆಗತ್ತೆ, ಆರೋಗ್ಯ ಎಷ್ಟು ಮುಖ್ಯ ಪ್ರತಿಯೊಂದು ಮನುಷ್ಯನಿಗೂ, ಮತ್ತು ಇದು ಒಂದು ತುಂಬ ವಿಶೇಷವಾದ ಕಾರ್ಯಕ್ರಮ. ಸೊ ನಮ್ಮ ಸಂಸ್ಥೆ ಪರವಾಗಿ ನಿಮಗೆ ಕೃತಜ್ಞತೆ ಮತ್ತು ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ನನ್ನ ವಿಷಯ ಟಾಪಿಕ್ ತುಂಬ ಯೂಸ್ಫುಲ್ ಅಂದ್ಕೊಳ್ತೀನಿ. ಎಲ್ಲರೂ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ. ಅವರು ಸರ್ ಹೇಳ್ದಂಗೆ ಅದನ್ನು ಅವೇರ್ನೆಸ್ಸನ್ನು ತೊಗೊಬೇಕು ನೀವು. ಮತ್ತು ಅವೇರ್ನೆಸ್ ನಿಮ್ಮ ಪೇರೆಂಟ್ಸ್ಗೂ ಸಹ, ನಿಮ್ಮ ನೈಬರ್ಸ್ಗೆ ಇದನ್ನು ತಿಳುವಳಿಕೆಯನ್ನು ಕೊಡಬೇಕು. ನೀವು ಇದನ್ನು ತುಂಬ ಸೀರಿಯಸ್ ಆಗಿ ಫಾಲೋ ಮಾಡಬೇಕು. ಏನೇ ಟಾಪಿಕ್ಸ್ ಮೇನ್ ಹೇಳಿದ್ರು ಹೇಳಿ. ಕಾರ್ಯಕ್ರಮ ನೀವೇ ನಕ್ಕಿ ಕ್ಯಾನ್ಸರ್ ಅಂದ ತಕ್ಷಣ ಭಯ ಆಗೋಯ್ತು. ಮಕ್ಕಳು ಹೆಂಗ್ ತಿಳ್ಕೊತಾರಪ್ಪ, ಇದು ಏನು ಯೋಚನೆ ಮಾಡ್ತೀರಾ ಅಂತ. ಆದ್ರೆ
ಇಟ್ ಈಸ್, ಯಾಕಂದ್ರೆ ನಾವು ಕ್ಯಾನ್ಸರ್ ಚೆಕಪ್ ಮಾಡ್ಕೊಳಕ್ಕೆ ಭಯ ಪಡ್ತೀವಿ, ಏನಪ್ಪ ಅಂತ ಹೇಳ್ಕೊಳಕ್ಕೆ ಭಯ ಪಡ್ತೀವಿ, ಮುಸ್ಕರ ಪಡ್ತೀವಿ. ಅದೇನು ಇಲ್ಲ ಸಿಂಪ್ಟಮ್ಸ್, ಎಲ್ಲಿ ಬೇಕಾದ್ರೂ ಜ್ವರ ಟೆಸ್ಟ್ ಮಾಡ್ಬೋದು. ಈಗ ನಗರ ಜಿಲ್ಲಾಧ್ಯಕ್ಷರು ಈ ಸಂಸ್ಥೆಗೆ ಸಂಬಂಧಪಟ್ಟಂತೆ ಮಾತಾಡ್ತಾರೆ. ನಾನು ಮಾತಾಡುವಾಗ ಬಹಳ ಮುಖ್ಯವಾಗಿ ಈ ಶಾಲೆ ಸ್ಥಾಪಕರೇನಿದ್ದಾರೆ ಅಣ್ಣಯ್ಯನವರು, ಅವರು ನನಗೆ ಬಹಳ ಆತ್ಮೀಯರು. ನಾನು ಹಿಂದೆ ರಾಜ್ಕುಮಾರ್ ಹೆಸರಿನಲ್ಲಿ ರಾಜ್ಕುಮಾರ್ ಅಪರೂಪದ ಛಾಯಾಚಿತ್ರಗಳ ಸಂಚಾರಿ ಪ್ರದರ್ಶನ ಅಂತ ಮಾಡಿದೆ. ಸುಮಾರು ಒಂದು 5-6 ಪ್ಲೇಸ್ಗಳಿಗಾಗಿ ಸಾಯಂಕಾಲ, ಬೆಳಗ್ಗೆ ಶುರುವಾಗಿದ್ದು ಸಾಯಂಕಾಲ ಎಂಡಾಯಿತು. ಅದು ಪೈಪ್ ಲೈನ್ನೊಳಗೆ ಎಂಡಾಯಿತು. ಅದನ್ನು ಆರಂಭ ಉದ್ಘಾಟನೆ ಮಾಡಿದ್ದಾರಪ್ಪ ಅಂದರೆ ನಿಮ್ಮ ಶಾಲೆ ಸ್ಥಾಪಕರಾದಂಥ ಅಣ್ಣಯ್ಯ ಅವರು. ಅದ್ರ ಜೊತೆ ಅವರು ಆ ಕಾಲದಿಂದಲೂ ಕೂಡ ಒಂದು ಪಾಸಿಟಿವ್ ಥಿಂಕಿಂಗ್ ಇತ್ತು ಅವ್ರ ಹತ್ರ. ಒಂದು ಒಳ್ಳೆಯದು ಮಾಡಬೇಕು ಸಮಾಜಕ್ಕೆ ಅಂತ ತುಳಿತಾ ಇದೆಯಲ್ಲ, ಅದು ತುಂಬ ಇತ್ತು ಅವ್ರಿಗೆ. ಮತ್ತು ರಾಜ್ಕುಮಾರ್ ನಮಗೆಲ್ಲ ಒಂದು ಸ್ವಲ್ಪ ಮನಸ್ಸಿನೊಳಗೆ ಯಾಕೆ ನಿಲ್ತಾರೆ ಅನ್ನೋದನ್ನ, ನಿಮಗೆ ಪರಿಸರ ಅನ್ನೋದು ಭಾಳ ಮುಖ್ಯ ಅಲ್ವಾ? ನಿಮ್ಮ ಆಜು ಬಾಜು, ನಿಮ್ಮ ಮನೆ ಅಕ್ಕಪಕ್ಕ ಎಲ್ಲ ಶುಚಿಯಾಗಿರ್ಬೇಕಲ್ವಾ? ಇರ್ಬೇಕೋ ಬೇಡವಾ? ಕೇಳಿಸ್ಬೇಕು, ಇರ್ಬೇಕೋ ಬೇಡವಾ? ಹಾಗಾದ್ರೆ ನಾನು ರಾಜ್ಕುಮಾರ್ದು ಒಂದು ಸಣ್ಣ ಕಥೆ ಹೇಳ್ತೀನಿ, ಸತ್ಯದ ಕಥೆ ಹೇಳ್ತೀನಿ. ಅಷ್ಟು ಮರಗಳಿದೆ, ಅಷ್ಟು ಮರಗಳನ್ನ ಬೆಳೆಸಿದ್ದಾರಪ್ಪ ಅಂದ್ರೆ ಶ್ರೀಧರ್ ಅಂತ ನಾನು ಧೈರ್ಯವಾಗಿ ಹೇಳ್ಬೇಕಾದ್ರೂ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದ್ರೆ, ರಾಜ್ಕುಮಾರ್ನ ಒಂದ್ಸತಿ ಒಬ್ಬ ಮೂರ್ಖ ಕಾಡಿಗೆ ಕರ್ಕೊಂಡೋಗ್ತು. ಸರ್ ವೆಂಕಟಣ್ಣಪ್ಪರೇ, ಬಹಳ ಇಂಪಾರ್ಟೆಂಟ್ ಇದು. ದೊಡ್ಡ ದೊಂಬಿ ಆಗುತ್ತೆ ಇಡೀ ಕರ್ನಾಟಕದವ್ರು, ದೊಡ್ಡ ದೊಂಬಿ. ನಮ್ಮ ಮಾಗಡಿ ರೋಡ್ನವರು ದೊಡ್ಡ ದೊಂಬಿ. ನನ್ನೊಂದು ಹೋಟ್ಲಿತ್ತು, ದೊಡ್ಡ ಹೋಟೆಲ್ ಶ್ರೀರಾಮ ಅಂತ, ಮಾಗಡಿ ರೋಡ್ ಮೇನ್ ರೋಡ್. ನಮ್ಮ ಹೋಟ್ಲು ಮುಂದೆ ಒಂದು ದೊಡ್ಡ ಮರ ಇತ್ತು. ಏನಿತ್ತು? ದೊಡ್ಡ ಮರ ಇತ್ತು. ಮರದಲ್ಲಿ ಅನೇಕ ಪಕ್ಷಿಗಳು ವಾಸ ಮಾಡ್ತಾ ಇತ್ತು. ಈ ದೊಂಬಿ ಮಾಡಿದ್ರಲ್ಲ, ಅವ್ರಿಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ. ಆಕ್ಸಾಫ್ರೆಂಟ್ ತಗೊಂಡು ಟರ ಮರನ ರೋಡ್ಗೆ ಬೀಳಿಸ್ಬಿಟ್ಟು, ಏನಂದ್ರೆ ಟ್ರಾಫಿಕ್ ಜಾಮ್ ಆಗಬೇಕು. ದೊಡ್ಡ ಮರ. ನಾವು ಅಲ್ಲಿ ನಿಂತ್ಕೊಂಡಿದ್ದೀವಿ, ನಾವು ಹೇಳಿದ್ರೆ ಅವ್ರು ಕೇಳೋ ಸ್ಥಿತಿಯೊಳಗೆ ಅವ್ರಿಲ್ಲ. ಅವ್ರು ಹೇಳಿದ್ರೆ ನಾವು ಕೇಳೋದಿಲ್ಲ, ಬಾಯಿ ಮುಚ್ಕೊಂಡಿರ್ಬೇಕು ಅಂತ ದೊಂಬಿ ಅಂತ. ಅದು ಬಿದ್ದಾಗ 10 ಗೂಡುಗಳು, ಸಣ್ಣ ಪಕ್ಷಿಗಳು ರೋಡ್ ನೋಡ್ತಿದ್ವು. ಅನ್ನತ್ತೆ, ಅಲ್ಲೇ ಪ್ರಾಣ ಬಿಟ್ಟು. ನನಗೆ ತುಂಬ ಮನಸ್ಸು ನೋವಾಯ್ತು ಅವಾಗ. ನಾನು ಅದಾಗಿ 3 ತಿಂಗಳಾದ್ಮೇಲೆ ಇನ್ನೂ ಕಾಡಿನೊಳಗೆ ಇದ್ರು. ಆವಾಗ ರಾಜ್ಕುಮಾರ್ ಬಿಡುಗಡೆಗೆ 1000 ಸಸಿಗಳು ಅಂತ ಒಂದು ಕಾರ್ಯಕ್ರಮ. ರಾಜ್ಕುಮಾರ್ ಬಿಡುಗಡೆಗೆ 1000 ಸಸಿಗಳು. ನಾನು ಫಾರೆಸ್ಟ್ ಆಫೀಸರ್ನ ಕೇಳಿದಾಗ ಅವರು, ಏನ್ರಿ ನಿಮ್ಮ ಮಾಡಿರೋ ನೋಡಿ 1000 ಗಿಡ ಹಾಕೋಕ್ಕಾಗುತ್ತಾ ಸರ್? ಅದು ರೈತಲ್ಲಿ ಅಷ್ಟೇ, ನೀವು ಎಷ್ಟು ಕೊಡ್ತೀರಾ ಕೊಡಿ ಅಂತ. 2 ಲಾರಿ ಒಳಗೆ ತಗೊಂಡು ಬಂದು ಟ್ರೀ ಗಾರ್ಡ್ಸು ಮತ್ತು ಟ್ರೀನ, ಅದು ಚೆನ್ನಾಗೇ ಇರುತ್ತೆ ಅನ್ನೋಂಥ ಹಿಡಿದಾದಾಗ, ಇದು ನಾನು ಬೆಳೆಸಿದಂಥ ಗರ್ವದಿಂದ ಹೇಳ್ಬೋದು. ಇವಾಗ IT-BT ಹುಡುಗರು ಇನ್ನೂ ಮಾಡರ್ನೈಸ್ ಆಗಿದ್ದಾರೆ. ಬೀಜದ ಉಂಡೆ ಅಂತ ಬರುತ್ತೆ, ಸೀಡ್ ಬಾಲ್ ಅಂತ ಬರುತ್ತೆ. ಅದಕ್ಕೇನು ಒಂದು 10 ರೂಪಾಯಿ ಆಗುತ್ತೆ. ಅದ್ರ ಮೇಲೆ ಒಂದು QR ಕೋಡ್ ಮಾಡಿರ್ತಾರೆ. ಇವ್ರು ಟೂರ್ ಹೋದಾಗ ಅಲ್ಲೆಲ್ಲ ಸರ್ಕಾರಿ ಜಾಗ ಅಂತ ಗೊತ್ತಾದರೆ ಎಷ್ಟು ದುಡ್ಡು ಬಂದ್ಬಿಡ್ತಾರೆ. ಅಲ್ಲೆಲ್ಲ 100-200 ಎಸೆತಾರೆ. ನೀವು ಯಾವಾಗ ಬೇಕಾದರೂ ನಿಮ್ಮ ಮೊಬೈಲ್ನಲ್ಲಿ ನೋಡ್ಬೋದು, ನನ್ನ ಗಿಡ ಬೆಳೀತಾ ಇದೆಯಾ ಇಲ್ವಾ. ಸೊ ಮಾಡರ್ನ್ ಸೈನ್ಸು ಅಷ್ಟೊಂದು ಅಡ್ವಾನ್ಸ್ ಆಗಿದೆ. ಇದೇ ನಮ್ಮ ಶಿವಕುಮಾರು, ನಾನೊಂದು ಡ್ರಾಯಿಂಗ್ ಕಾಂಪಿಟೇಷನ್ ಮಾಡಿದ್ದೆ ಫ್ರೀಡಮ್ ಪಾರ್ಕ್ನೊಳಗೆ. ನನ್ನ ಮನೆ ಒಳಗಿದೆ ಅದು ಫೋಟೋ. ಅವರೊಂದು ಡ್ರಾಯಿಂಗ್ ಮಾಡಿದ್ರು. ಏನು ಅರ್ಥ ಅಂತ ಕೇಳಿದ್ರು. ಏನು ಅರ್ಥ ಇತ್ತು? ಬುದ್ಧನ ಮುಖ ಇದೆ ದೊಡ್ಡದು ಕ್ಯಾನ್ವಾಸ್ ಮೇಲೆ, ಇನ್ನೊಂದು ಗಿಣಿ ಬುದ್ಧದ್ದು ಮುಖವಾಡನ ಕಚ್ಕೊಂಡು ಹಾಕೊಂಡು ಹೋಗ್ತಾ ಇದೆ. ಅದರ ಅರ್ಥ ಹೇಳಿದ್ಮೇಲೆ ನನ್ನ ಮನೆಯೊಳಗೆ ಹೇಳ್ಕೊಂಡಿದ್ದು. ದಿನೇಶ್ ಗುಂಡೂರಾವ್ ಕೊಡಲಿಲ್ಲ ಅದನ್ನು. ದಿನೇಶ್ ಗುಂಡೂರಾವ್ ಒಂದು ಬಾಲಬುದ್ಧ ಅಂತ ಆ ಡ್ರಾಯಿಂಗ್ ತಗೊಂಡೋದ್ರು. ಅದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಈ ದೇಶದೊಳಗೆ ಬೌದ್ಧ ಧರ್ಮನ ಸ್ಥಾಪನೆ ಮಾಡಿದ್ದು ಬುದ್ಧ. ಇಡೀ ಪ್ರಪಂಚ ಅವನು ಧರ್ಮನ ಹಾಕ್ಕೊಂಡು ಪ್ರೀತಿಸ್ತು, ಬೆಳೆಸ್ತು ಬೇರೆ ಬೇರೆ ದೇಶಗಳು. ಆದರೆ ನಮ್ಮ ಜನ ಮಾತ್ರ ಇನ್ನ ಗಿಣಿಶಾಸ್ತ್ರ ಕೇಳ್ಕೊಂಡಿದೆ.
Today in your school, it's a very nice day. ನಿಮ್ಮ ಶಾಲೆ ಹೆಸರೇನಪ್ಪ? ಇವತ್ತು ಬಂದಿರೋ ಅತಿಥಿಗಳು ದೇವರೇ ಕಳಿಸಿದಾರಪ್ಪ. ಅವರು ದೇವರ ರೂಪದಲ್ಲಿ ಇಲ್ಲಿ ಬಂದಿದ್ದಾರೆ. ರಿಯಲಿ ಗ್ರೇಟ್. ಅಂಡ್ ಸೆಕೆಂಡ್ ಒನ್ ಈಸ್ ಐ ಹ್ಯಾವ್ ಸೀನ್ ಮೆನಿ ಮೋರ್ ಸ್ಕೂಲ್ಸ್. ಚಿಲ್ಡ್ರನ್, ಯುವರ್ ಡಿಸಿಪ್ಲಿನ್ ಈಸ್ ನಂಬರ್ 1, 100% discipline. Well behaved, good behaved. Whatever sir has taught, keep in your mind and remember it forever. Help others during this situation, children. Okay, I am a physical education teacher. That's why I am advising this. God bless you, children. ಅನಿಲ್ ಸೊನ್ನೆ. ಇಡೀ ಯಾವುದೇ ಡ್ರಾಯಿಂಗ್ ಕಾಂಪಿಟೇಷನ್ ಎಲ್ಲ ಕಾಂಪಿಟೇಷನ್ ಇಡೀ ಬೆಳವಣಿಗೆ ತಿಳಿಸೋದು ಇವರೇ ತಿಳಿಸೋದು ಅದು ಇವರಿಗೆ ಪುಸ್ತಕದವರು. ಇಂಜಿನಿಯರಿಂಗ್ ಸಂಬಂಧಪಟ್ಟಿದ್ರು ನಿಮ್ಮ ಶಾಲಾ ಮುಖ್ಯಸ್ಥರು ತಿಳಿಸಿದ್ರೆ ಸಪರೇಟ್ ವರ್ಕ್ಶಾಪ್ಸ್ ಅಂತ ಮಾಡಿಸೋಣ ನಿಮ್ಮ ಶಾಲೆಗೆ ಮಾತ್ರ, ಆಯ್ತಾ? ನೀವು ಓವರ್ ಆಗಿ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ನೀವು ಜಾಸ್ತಿ ಮಾಡಿದಷ್ಟು ನಿಮಗೆ ಒಳ್ಳೆ ಅವಕಾಶಗಳಿದೆ. ಥ್ಯಾಂಕ್ ಯು.